ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಆವರಣದಲ್ಲಿ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಧ್ಯಕ್ಷತೆಯನ್ನು ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ವಹಿಸಿ ಮಾತನಾಡಿದರು. ಸವಿತಾ ಸಮಾಜ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಸವಿತಾ ಮಹರ್ಷಿ ಕ್ಷೌರಿಕ ಸಮಾಜದ ಮೂಲಪುರುಷ. ಸವಿತಾ ಸಮಾಜದಲ್ಲಿಯೇ 27 ಉಪಜಾತಿಗಳಿವೆ. ಇದರಲ್ಲಿ ಬರುವ ಹಡಪದ ಸಮಾಜದವರು ಬಸವಣ್ಣನ ಕಾಲದಲ್ಲಿ ಲಿಂಗ ಕಟ್ಟಿಸಿಕೊಂಡರು. ಹಡಪದರು ಕ್ಷೌರಿಕ ಮಾಡುತ್ತಿದ್ದಾರೆ. ಸವಿತಾ ಸಮಾಜವನ್ನ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗ್ತಾ ಇದೆ. ದಕ್ಷಿಣ ಕರ್ನಾಟಕದಲ್ಲಿ ಸವಿತಾ ಸಮಾಜ, ಉತ್ತರ ಕರ್ನಾಟಕದಲ್ಲಿ ಹಡಪದ, ದಕ್ಷಿಣ ಕನ್ನಡದಲ್ಲಿ ಭಂಡಾರಿ, ಇನ್ನಿತರ ಭಾಗಗಳಲ್ಲಿ ನಾವಿ ಹಾಗೂ ನಯನಕ್ಷತ್ರಿಯ ಎಂಬ ಹೆಸರುಗಳಿವೆ ಅಂತ ತಿಳಿಸಿದ್ರು. ಸವಿತಾ ಮಹರ್ಷಿ ಜಯಂತಿ ಆಚರಣೆಯಿಂದ ಸಮುದಾಯದ ಜನರನ್ನು ಸಂಘಟಿಸಲು ಸಹಾಯವಾಗುತ್ತೆ. ಕಡಿಮೆ ಜನಸಂಖ್ಯೆ ಹೊಂದಿರುವ ಸವಿತಾ ಸಮಾಜದವರು ಸಂಘಟಿತರಾದರೆ ಮಾತ್ರ ಸಮುದಾಯ ಮುಖ್ಯವಾಹಿನಿಗೆ ಬರಲು ಸಾಧ್ಯ. ಎಲ್ಲಾ ಸಮುದಾಯದವರು ನಿರ್ಣಾಯಕ ಪಾತ್ರ ವಹಿಸಬೇಕು. ಸವಿತಾ ಸಮಾಜ ಶುಭ ಕಾರ್ಯಗಳಿಗೆ ಮುಂದಿರುತ್ತದೆ. ಸಂಘಟಿತವಾಗುವ ಮೂಲಕ ಸರ್ಕಾರದ ಯೋಜನೆಗಳ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಶಶಿಧರಯ್ಯ, ರಾಜಸ್ವ ನಿರೀಕ್ಷಕರು ಸಮೀರ್ ಅಹಮದ್, ಪ್ರಥಮ ದರ್ಜೆ ಸಹಾಯಕ ವಿಜಯಕುಮಾರ್, ಸವಿತಾ ಸಮಾಜದ ಅಧ್ಯಕ್ಷ ರಾಜು ಗೌಡರ್, ಉಪಾಧ್ಯಕ್ಷ ರಾಜು ಇಎಚ್, ಪ್ರಧಾನ ಕಾರ್ಯದರ್ಶಿ ವೈಎನ್ ಮಂಜು, ಸಂತೋಷ್ ಕುಮಾರ್, ತಿಮ್ಮಣ್ಣ, ಶ್ರೀಧರ್, ಜಗದೀಶ್, ಯುಸಿ ಮಂಜುನಾಥ್ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಇವೆಲ್ಲವೂ ಇವತ್ತು ನಾವು ರಿಸರ್ವೇಷನ್ ಮುಖಾಂತರ ಸರಿದೂಗಿಸಿ ಹೋಗ್ತೀವಿ. ಬಟ್ ಅವತ್ತಿನ ದಿನ ಜಯಂತಿ ಉತ್ಸವದ ಶುಭಾಶಯಗಳು. ವೇದಿಕೆಯಲ್ಲಿ ಆಶೀರ್ವಾದ ಸಮಾಜದ ಅಧ್ಯಕ್ಷರೇ ಹಾಗೂ ಸಮಾಜದ ಎಲ್ಲ ಬಂಧುಗಳೇ ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳು, ಇವತ್ತು ಸವಿತಾ ಮಹರ್ಷಿ ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅಂದರೆ, ಬಹುಶಃ ಸಮಾಜದಲ್ಲಿ ಸವಿತಾ ಸಮಾಜದಲ್ಲಿ 27 ಒಳಪಂಗಡಗಳಿದೆ ಅಂತ ನಮಗೆ ಗೊತ್ತಿದೆ. ಬಹುಶಃ 27 ಪಂಗಡಗಳು ಇರಬೇಕು. 27 ಒಳಪಂಗಡಗಳಲ್ಲಿ ಇದ್ದರೂ ಕೂಡ ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಸಮಾಜ. ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಮಾಜದ ಎಲ್ಲ ಬಂಧುಗಳನ್ನು ಒಗ್ಗೂಡಿಸಿ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ಸದಿಚ್ಛೆಯಿಂದ ಸರ್ಕಾರ ಸವಿತಾ ಮಹರ್ಷಿಯ ಜಯಂತಿಯ ಮೂಲಕ ಸಮಾಜವನ್ನು ಒಗ್ಗೂಡುವಂಥ ಕೆಲಸ ಆಗಲಿ ಅಂತ ಹೇಳಿ ಸರ್ಕಾರ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ವಿಜ್ಜಳನ ಒಂದು ಮಹರ್ಷಿ, ಸವಿತಾ ಮಹರ್ಷಿ ಮೂಲಪುರುಷ. ಅದರಲ್ಲಿ ವಿಜ್ಜಳನ ಒಂದು ಕಲ್ಯಾಣದ ಆಡಳಿತ ಏನಿದೆ, ವಿಜ್ಜಳನ ಒಂದು ಕಳಚೂರಿಗಳು ಅಂತ ಹೇಳ್ತೀವಿ, ಅವರ ಒಂದು ಆಡಳಿತ ಇಡೀ ಭಾರತ ದೇಶದಲ್ಲೇ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ನೀಡಿ, ಅಲ್ಲಿ ಶೈವರು, ವೈಷ್ಣವರು, ಹಾಗೆ ಆಚಾರ ವಿಚಾರಗಳು